ಕೇವಲ 2 ವಾರಗಳು ಬಾಕಿ ಇವೆ. ನಾಮಪತ್ರಗಳು ವಾಸ್ತವವಾಗಿ ಪ್ರಾರಂಭವಾಗಲು ತಮಿಳುನಾಡಿನಲ್ಲಿ ನಾಮಪತ್ರಗಳ ಸಲ್ಲಿಕೆ. ನನ್ ಜೊತೆ ಇದ್ದಾರೆ ಮಿಸ್ಟರ್ ಟಿ ಕೆ ಸೆಲೆಂಗೋವನ್. ಸರ್, ಎಲ್ಲಾ ಸಿದ್ಧತೆಗಳು ಈಗಾಗಲೇ ನಡೆಯುತ್ತಿವೆ. ಆದ್ರೆ ಪ್ರತಿ ಸೀಟಿನಲ್ಲಿ ಯಾರು ಸ್ಪರ್ಧಿಸಲಿದ್ದಾರೆ ಎಂಬುದಕ್ಕಾಗಿ ಹೋರಾಟವು ಬಹಳ ಕಠಿಣವಾಗಲಿದೆ. ಇಲ್ಲ, ನಾವು ನಮ್ಮ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತೇವೆ. ನಾವು ಕ್ಷೇತ್ರವನ್ನು ಅಧ್ಯಯನ ಮಾಡಿದ್ವಿ ಮತ್ತು ನಾವು ಕೆಲಸ ಮಾಡಿದ್ವಿ ಬಹುಶಃ ಗೆಲ್ಲಬಲ್ಲ ಅಭ್ಯರ್ಥಿಗಳ ಮೇಲೆ. ಮತ್ತು ನಂತರ ನಾವು ಆ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹೌದು, ಬಹಳಷ್ಟು ನಿಮ್ಗೆ ಗೊತ್ತೇ, ಚರ್ಚೆ ಮತ್ತು ನಾಟಕದ ನಂತರ ನಾನು ಹೇಳಬೇಕೆ, ಕಾಂಗ್ರೆಸ್ ಜೊತೆ ಕೊನೆಗೆ ನೀವು ಅವರನ್ನು ನಿಮ್ಮ ಜೊತೆ ಸಾಗಲು ಒಪ್ಪಿಸಿದ್ದೀರಿ. ಆದ್ರೆ ತಳಮಟ್ಟದ ಕಾರ್ಯಕರ್ತರು ಸಹ ಒಬ್ಬರಿಗೊಬ್ಬರು ಮತ ಹಾಕಲು, ಒಬ್ಬರಿಗೊಬ್ಬರು ಬೆಂಬಲಿಸಲು ಸಾಧ್ಯವಾಗುತ್ತದೆಯೇ? ಕಾಂಗ್ರೆಸ್ ಡಿಎಂಕೆಗಾಗಿ ಮತ್ತು ಡಿಎಂಕೆ ಕಾಂಗ್ರೆಸ್ಗಾಗಿ? ಇಲ್ಲ. ಡಿಎಂಕೆ ಯಾವುದೇ ಪ್ರತಿಯೊಬ್ಬ ಮೈತ್ರಿಕೂಟದ ಪಾಲುದಾರರಿಗಾಗಿ ಕೆಲಸ ಮಾಡ್ತದೆ. ನಾವು ಅವ್ರನ್ನ ಕೈ ಬಿಡೋದಿಲ್ಲ. ಯಾಕಂದ್ರೆ ಅವ್ರನ್ನ ಕೈ ಬಿಡೋದು ನಮಗೆ ಮಾತ್ರ ಪರಿಣಾಮ ಬೀರ್ತದೆ. ಹಾಗಾಗಿ ನಾವು ಅವರನ್ನ ಬಿಡೋದಿಲ್ಲ. ಮತ್ತು ಕಾಂಗ್ರೆಸ್ ಮತ್ತು ಡಿಎಂಕೆ ನಡುವೆ ಏನು ಹೇಳಲಾಗಿದೆಯೋ ಅದು ಕಾಂಗ್ರೆಸ್ ನಾಯಕರಿಂದ ಹೇಳಲ್ಪಟ್ಟಿದ್ದಲ್ಲ. TNGC ಅಧ್ಯಕ್ಷರಾಗಲಿ ಅಥವಾ AICC ಅಧ್ಯಕ್ಷರಾಗಲಿ ಆ ಎಲ್ಲ ವಿಷಯಗಳ ಬಗ್ಗೆ ಮಾತಾಡಲಿಲ್ಲ. ಪಕ್ಷದ ಕೆಲವು ಜನರು ಈ ಬಗ್ಗೆ ಮಾತಾಡ್ತಿದ್ರು. ಹಾಗಾಗಿ ನಿಜವಾಗಿ ಕೆಲಸ ಮಾಡಬೇಕಾದ ಕಾರ್ಯಕರ್ತರಲ್ಲಿ ವಿಭಜನೆ ಇದೆಯೇ? ಹೌದು, ಆ ಪಕ್ಷದೊಳಗೆ ಇರಬಹುದು. ಅಂದ್ರೆ ಆ ಪಕ್ಷವು ಕಾಂಗ್ರೆಸ್ ಅದನ್ನು ನೋಡ್ಕೊಳ್ಬೇಕು. ಆದ್ರೆ ಇದು ನಿಮಗೂ ಒಂದು ಕಳವಳದ ವಿಷಯ. ಇಲ್ಲ, ನನ್ನ ಪ್ರಕಾರ ನಾವು ನಮ್ಮೆಲ್ಲ ಮೈತ್ರಿ ಪಾಲುದಾರರಿಗಾಗಿ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ಗೆಲುವು ನಮ್ಮ ಮುಖ್ಯ ಧ್ಯೇಯ. ಸಂಪೂರ್ಣ ಮೈತ್ರಿಕೂಟ ಗೆಲ್ಲಬೇಕು. ಸಾಮಾನ್ಯವಾಗಿ ಕೇರಳ, ಪುದುಚೇರಿ ಮತ್ತು ತಮಿಳುನಾಡು ಒಟ್ಟಿಗೆ ಹೋಗುತ್ತವೆ. ಆ ಅಂತರ ಬಂದಿದೆ. ಹಾಗಾಗಿ ಹೌದು, ನೀವು ಇದರಲ್ಲಿ ಏನಾದರೂ ಅರ್ಥವನ್ನ ಹುಡುಕುತ್ತಿದ್ದೀರಾ ಅಥವಾ ನೀವು ನೋಡುತ್ತಿರುವುದು ಕೇವಲ ಅನುಕೂಲವೇ? ಇಲ್ಲ. ಕೇರಳ ಬೇರೆ ವಿಷಯ. ಯಾಕೆಂದ್ರೆ ಇಲ್ಲಿ ನಮ್ಮೊಂದಿಗೆ ಎಡಪಕ್ಷಗಳು ಮತ್ತು ಕಾಂಗ್ರೆಸ್ ಎರಡೂ ಇವೆ ಒಟ್ಟಿಗೆ. ಅಲ್ಲಿ ಅವರು ವಿರೋಧ ಪಕ್ಷಗಳು. ಹಾಗಾಗಿ ಕೇರಳ ವಿಭಿನ್ನ. ಆದ್ರೆ ಪಾಂಡಿಚೇರಿ ನಾವು ಅವರೊಂದಿಗೆ ಹೋಗುತ್ತೇವೆ. ಇಲ್ಲ, ತೊಂದರೆ ಇಲ್ಲ. ಪಾಂಡಿಚೇರಿಯಲ್ಲೂ ಸಹ ಕಾಂಗ್ರೆಸ್ನಲ್ಲಿ ಕೇವಲ ಕೆಲವರು ಮಾತ್ರ ಅದರ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ಈ ವಿಳಂಬ ಕೆಲವು ವಿಶ್ಲೇಷಕರು ಸಹ ಸೂಚಿಸುತ್ತಿದ್ದಾರೆ. ಯಾಕೆಂದ್ರೆ NDAಗೆ ಶ್ರೀ ಅವರನ್ನು ಮನವೊಲಿಸಲು ಪ್ರಯತ್ನಿಸಲು ಹೆಚ್ಚು ಸಮಯ ಬೇಕಾಗಿದೆ. ವಿಜಯ್ ಅವರನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳಲು ಇರಬಹುದು. ಅವರು ಪ್ರಯತ್ನಿಸುತ್ತಿದ್ದಾರೆ. ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನೋಡಿ, ಒಂದು ಪಕ್ಷವನ್ನ ಮೈತ್ರಿಕೂಟಕ್ಕೆ ತರಲು ಪ್ರಯತ್ನಿಸೋದು 2 ರೀತಿಯಲ್ಲಿದೆ. ಮತ್ತು ಸಾಮಾನ್ಯವಾಗಿ BJP ಅನುಸರಿಸುವ ದಾರಿ ನಮಗೆ ತಿಳಿದಿದೆ. ಅದು ವಾಷಿಂಗ್ ಮೆಷಿನ್ ದಾರಿ. ಹಾಗಾಗಿ ಅವ್ರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ನೋಡೋಣ. ಹಾಗಾಗಿ ಅವರು ನಿನ್ನೆ ದೆಹಲಿಗೆ ಹೋಗಿ ಹೊರಬಂದು ಅಲ್ಲಿನ ಜನಸ್ತೋಮಕ್ಕೆ ಕೈ ಬೀಸುತ್ತಿದ್ದಾರೆ. ಅವರು ನಾನು ಇನ್ನೂ ಧೈರ್ಯಶಾಲಿ, ಭಯದಿಂದ ಕುಗ್ಗುತ್ತಿಲ್ಲ ಎಂದು ಹೇಳಲು ಪ್ರಯತ್ನಿಸುತ್ತಿದ್ದಾರೆಯೇ? ನನಗೆ ಗೊತ್ತಿಲ್ಲ. ನೋಡೋಣ ಯಾವ ರೀತಿಯ ಮತ್ತಷ್ಟು ಒತ್ತಡ ಬರುತ್ತಿದೆ. ನೋಡೋಣ. ಆದ್ರೆ DVK, NDA ಒಟ್ಟಿಗೆ ಬಂದ್ರೆ ಅದು ಈ ಚುನಾವಣೆಯ ಸಮೀಕರಣಗಳನ್ನೇ ಬದಲಾಯಿಸುತ್ತದೆ. ಹೌದು, ಯಾರು BJP ಸೇರ್ತಾರೋ ಅವ್ರು ಸೋಲ್ತಾರೆ. ಅದರಲ್ಲಿ DMK ಕೂಡ ಸೇರಿರ್ತದೆ. ನಾವು 2001ರಲ್ಲಿ ಸೋತಿದ್ದೇವೆ. ಯಾಕೆಂದ್ರೆ ನಾವು BJP ಸೇರಿದ್ದೇವೆ. ನೀವು ಪ್ರಣಾಳಿಕೆ ಸಭೆಗಳ ಬಗ್ಗೆಯೂ ಮಾತನಾಡುತ್ತಿದ್ದೀರಿ. ಖಂಡಿತ ಅದನ್ನು ನೀವು ಹೊರತರಲಿದ್ದೀರಿ. ಹೌದು. ಈಗಾಗಲೇ ನಿಮ್ಮ ಸರ್ಕಾರ ಹಲವಾರು ಯೋಜನೆಗಳನ್ನು ನೀಡುತ್ತಿದೆ. ನೀವು ಈಗ ಏನನ್ನು ಮರುಶೋಧಿಸಬಲ್ಲಿರಿ? ಏಕೆಂದ್ರೆ ನೀವು ಏನು ಮಾಡಿದ್ದೀರೋ ಅದನ್ನ ಇತರ ರಾಜ್ಯಗಳು ಅನುಸರಿಸಲು ಪ್ರಯತ್ನಿಸಿವೆ. ಅದು ಮಹಿಳೆಯರಿಗೆ ನಿಮಗೆ ಗೊತ್ತಲ್ಲ. ಮಹಿಳೆಯರ ಕೈಗೆ ನಗದು ಹಣ ನೀಡುವುದಾಗಿರಬಹುದು ಅಥವಾ ಈ ಉಚಿತ ಬಸ್ ಯೋಜನೆಯಾಗಿರಬಹುದು. ನೀವೀಗ ಇನ್ನೇನ್ ಸೇರಿಸಬಲ್ಲಿರಿ ಮತ್ತು ಅದು ಕೂಡ ನಿಮ್ಮ ರಾಜ್ಯವನ್ನ ಒಂದು ಕೈಗಾರಿಕಾ ರಾಜ್ಯ, ಅಭಿವೃದ್ಧಿ ಹೊಂದಿದ ರಾಜ್ಯ ಎಂದು ನೀವು ಬಹಳ ಹೆಮ್ಮೆ ಪಡುತ್ತಿದ್ದೀರಿ. ಸಂಪನ್ಮೂಲಗಳ ಮೇಲಿನ ಹೊರೆ ಅಗಾಧವಾಗಿರಲಿದೆ. ಖಂಡಿತವಾಗಿ. ಯಾಕೆಂದ್ರೆ GST ಮೂಲಕ ನಮ್ಮ ಆದಾಯದ ಪ್ರಮುಖ ಮೂಲವಾದ ವಾಣಿಜ್ಯ ತೆರಿಗೆಗಳಿಂದ ನಾವು ವಂಚಿತರಾಗಿದ್ದೇವೆ. BJP ಅದನ್ನ ಲೂಟಿ ಮಾಡಿದೆ, ಕಿಸೆಗಳತನ ಮಾಡಿದೆ. ನಾನು ಹೇಳಬಲ್ಲೆ, ರಾಜ್ಯದ ಆದಾಯದ ಪ್ರಮುಖ ಮೂಲವನ್ನು. ಮತ್ತು ನಾವು ಅವ್ರ ಮೇಲೆ ಅವಲಂಬಿತರಾಗಬೇಕು. ನಮ್ಮ ಪಾಲಿನ ನಿಧಿಗಾಗಿ ನಾವು ಅವರನ್ನ ಬೇಡಬೇಕು ಮತ್ತು ಅವರಲ್ಲಿ ಯಾಚಿಸಬೇಕು. ಆದರೆ ಇನ್ನು ಜನರಿಗೆ ಬೇಕಾಗಿದೆ. ನಾವು ಜನರ ಬಳಿಗೆ ಹೋಗ್ತೀವಿ. ನಾವು ವಿವಿಧ ಸಂಘಟನೆಗಳಲ್ಲಿರುವ ಜನರನ್ನು ಹೋಗಿ ಭೇಟಿಯಾಗಿದ್ದೆವು ಮತ್ತು ಅವರಿಗೆ ಇನ್ನೇನು ಬೇಕು ಎಂದು ಕೇಳಿದ್ದೆವು. ಹಾಗಾಗಿ ಅದರ ಆಧಾರದ ಮೇಲೆ ನಾವು ನಮ್ಮ ಪ್ರಣಾಳಿಕೆಯನ್ನು ಯೋಜಿಸ್ತೇವೆ. ತಮಿಳುನಾಡಿನ ಮತದಾರರನ್ನು ನಿಜವಾಗಿಯೂ ಮುದ್ದು ಮಾಡಲಾಗುತ್ತಿದೆಯೇ ಮತ್ತು ರಾಜಕೀಯ ಪಕ್ಷಗಳಿಗೂ ಸಹ ಬೇರೆ ದಾರಿ ಇಲ್ಲವೇ? ಇನ್ನಷ್ಟು ಯಾವುದೇ ಖಜಾನೆ ಎಷ್ಟು ಭರಿಸಬಲ್ಲದು? ನೀವು ಹೇಳಿದ್ ಸರಿ. ಆದ್ರೆ ಅದು ರಾಜ್ಯ ಸರ್ಕಾರದ ಪಾತ್ರ. ನಾವು ಮಾಡುತ್ತಿರುವುದು ಶಿಕ್ಷಣ, ಆರೋಗ್ಯ ಮತ್ತು ಮಹಿಳಾ ಕಲ್ಯಾಣಕ್ಕಾಗಿ. ಅದನ್ನ ಬಿಟ್ರೆ ನಾವು ಏನನ್ನೂ ಮಾಡ್ತಿಲ್ಲ. ಮತ್ತು ಈ 3 ಕ್ಷೇತ್ರಗಳನ್ನ ಗಂಭೀರವಾಗಿ ಪರಿಗಣಿಸಿ ಮಾಡಬೇಕು. ಇದರಿಂದ ರಾಜ್ಯಕ್ಕೆ ಸಹಾಯವಾಗುತ್ತದೆ.
ಇಷ್ಟೊಂದು ಮೈತ್ರಿ ಪಾಲುದಾರರನ್ನ ಕರ್ತರೋದು ನೀವು ಭಯಪಡ್ತಿರುವ ಆತಂಕ ಅಥವಾ ಆಡಳಿತ ವಿರೋಧಿ ಅಲೆಯನ್ನ ತೋರಿಸುತ್ತದೆಯೇ? ಏಕೆಂದ್ರೆ ನಿಸ್ಸಂಶಯವಾಗಿ ನೀವು 5 ವರ್ಷಗಳಿಂದ ಅಧಿಕಾರದಲ್ಲಿದ್ದೀರಿ, ಸ್ವಲ್ಪ ಇದ್ದೇ ಇರುತ್ತದೆ. ಅವರು ನಮ್ಮ ಬಳಿಗೆ ಬರ್ತಿದ್ದಾರೆ. ವಿಷಯವೇನೆಂದ್ರೆ ಎಲ್ಲ ಪಕ್ಷಗಳು ನಮ್ಮ ಬಳಿಗೆ ಬರ್ತಿವೆ. ಯಾಕೆಂದ್ರೆ ಅವ್ರು ನಮ್ಮ ಮೈತ್ರಿಯಲ್ಲಿದ್ರೆ ಅವ್ರು ಗೆಲ್ಬಹುದು ಎಂದು ಅವ್ರಿಗೆ ಅನಿಸ್ತದೆ. ನಾವು ಮೈತ್ರಿಗಾಗಿ ಹುಡುಕಾಡುತ್ತಿದ್ದೇವೆ ಎಂದಲ್ಲ, ಆ ಪಕ್ಷಗಳು ನಮ್ಮ ಬಳಿಗೆ ಬರುತ್ತಿವೆ. ಹಾಗಾದ್ರೆ ನೀವು ಈಗ ಈ ಎಲ್ಲ 24 ಸಂಖ್ಯೆಯ ಮೈತ್ರಿ ಪಾಲುದಾರರೊಂದಿಗೆ ಆತ್ಮವಿಶ್ವಾಸದಿಂದ ಹೋಗುತ್ತಿದ್ದೀರಿ ಎಂದು ಹೇಳುತ್ತಿದ್ದೀರಾ? ಅದೇ ಸಂಖ್ಯೆ ಹೌದು. 21+ ನಾವು 24 ಒಂದು ಸಂಖ್ಯೆ ಅಂತ ಹೇಳ್ತೇವೆ. ಒಟ್ಟಿಗೆ ಕೆಲಸ ಮಾಡಬಹುದು. ಕೆಮಿಸ್ಟ್ರಿ ಒಟ್ಟಿಗೆ ಕೆಲಸ ಮಾಡುತ್ತದೆ. ಹೌದು. ಮತ್ತು ಈ ಹೆಚ್ಚಿನ ಅಭ್ಯರ್ಥಿಗಳು DMK ಚಿಹ್ನೆಯಲ್ಲೂ ಸ್ಪರ್ಧಿಸ್ತಾರೆ. ನಾನ್ ನಿಮ್ಮನ್ನು ಒಂದು ಕೊನೆಯ ವಿಷಯ ಕೇಳಲೇಬೇಕು. ವಿಜಯ್ ಮತ್ತು TVK ಬಗ್ಗೆ ನಿಮ್ಮ ಮೌಲ್ಯಮಾಪನವೇನು? ಅವರು ಒಂದು ಹೊಸ ಸರಕು. ಅವರು ಒಬ್ಬ ಹೊಸ ಹೌದು, ನಾವು ಅನೇಕ ನಟರನ್ನ ನೋಡಿದ್ದೀವಿ. ವಡಿವೇಲು ಪ್ರಚಾರಕ್ಕೆ ಹೋಗಿ ಭಾರಿ ಜನಸಂದಣಿಯನ್ನ ಸೇರಿಸುವುದನ್ನು ನಾವು ನೋಡಿದ್ದೆವು. ಆದರೆ ಅದು ಮತಗಳಾಗಿ ಪರಿವರ್ತನೆ ಆಗಿರಲಿಲ್ಲ. ಹಾಗಾಗಿ ನಾವು ಇದೆಲ್ಲವನ್ನು ನೋಡಿದ್ದೀವಿ. ನಾವು ಈ ಬಾರಿಯೂ ಏನಾಗುತ್ತಿದೆ ಅಂತ ನಾವು ನೋಡ್ತೀವಿ. ನೋಡಿ, ನಾವು ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದೇವೆ. ನಾವು ಜನರಿಗೋಸ್ಕರ ಸರ್ಕಾರವನ್ನು ನಡೆಸಿದ್ವಿ. ನಾವು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಆದರೆ ವಿಜಯ್ ರಾಜ್ಯಗಳ ಹಕ್ಕುಗಳಿಗಾಗಿ ಬಿಜೆಪಿಯೊಂದಿಗೆ ಹೋರಾಡುತ್ತಿಲ್ಲ. GSTಯಲ್ಲಿ ಬರಬೇಕಾದ ಪಾಲು, ನ್ಯಾಯಯುತ ಪಾಲಿನ ವಿಷಯದಲ್ಲೂ ಅವರು ಧ್ವನಿ ಎತ್ತುತ್ತಿಲ್ಲ. ಅವರಿಗೆ ರಾಜ್ಯದ ಜನರ ಬಗ್ಗೆ ಆಸಕ್ತಿ ಇದ್ರೆ ಅವರು ಭಾರತ ಸರ್ಕಾರದ ವಿರುದ್ಧ ಹೋರಾಡಬೇಕು. ಆದರೆ ಅವರು ಅದನ್ನ ಮಾಡ್ತಿಲ್ಲ. ಅವರು ಯುವಕರ ಮತ ಮತ್ತು ಮಹಿಳೆಯರ ಮತವನ್ನು ಪಡೆಯಲಿದ್ದಾರೆ ಎಂದು ಜನರು ಹೇಳುತ್ತಾರೆ. ಅದಕ್ಕಾಗಿ ನಿಮ್ಮ ಬಳಿ ಯಾವುದೇ ನಿರ್ದಿಷ್ಟವಾದ ಪ್ರತಿತಂತ್ರವಿದೆಯೇ? ಇಲ್ಲ, ಅದನ್ನು ನಾವು ನೋಡ್ಕೊಳ್ತೀವಿ. ನಾವು ನಮ್ಮ ಜನರು ಕ್ಷೇತ್ರದಲ್ಲಿ ಇದ್ದಾರೆ ಮತ್ತು ನಾವು ಅದನ್ನು ನೋಡ್ಕೊಳ್ತೀವಿ. ಆದ್ರೆ ಎಲ್ಲ ಯುವಕರ ಮತ ಮತ್ತು ಮಹಿಳೆಯರ ಮತ ಅವನಿಗೆ ಹೋಗುತ್ತದೆ ಎಂದು ನೀವು ಹೇಳಲು ಸಾಧ್ಯವಿಲ್ಲ. ಅವನ ಅಭಿಮಾನಿಗಳ ಮತ ಬಹುಶಃ ಅವನಿಗೆ ಹೋಗ್ಬೋದು ಅಷ್ಟೇ. ತುಂಬಾ ಧನ್ಯವಾದಗಳು ಸರ್. ಹಾಗಾದ್ರೆ DMK ತನ್ನ ಪ್ರಣಾಳಿಕೆಯ ಮೇಲೆ ಇನ್ನೂ ಬಲವಾಗಿದೆ. ಅವರು ಪ್ರಣಾಳಿಕೆಯಲ್ಲೂ ಕೂಡ ಏನಾದರೂ ಹೊಸದನ್ನು ಪ್ರಸ್ತುತಪಡಿಸಲಿದ್ದಾರೆಂದು ಹೇಳುತ್ತಾರೆ ಮತ್ತು 5 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದರೂ ಮೇ 4ರಂದು ತಮ್ಮ ಕಾರ್ಯಕ್ಷಮತೆಯೇ ತಮ್ಮನ್ನು ಗೆಲುವಿನ ದಡ ಸೇರಿಸಲಿದೆ ಎಂದು ನಂಬುತ್ತಾರೆ.